ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ZB ಲರ್ನಿಂಗ್ ಸೆಂಟರ್ನಲ್ಲಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗದ ಆದೇಶದಲ್ಲಿ ಹೊಸ ತುಟ್ಟಿ ಭತ್ಯೆ ಎಷ್ಟಿದೆ, ಅದರ ಪ್ರಕಾರ ನಮ್ಮ ಸ್ಯಾಲ್ರಿ ಕ್ಯಾಲ್ಕುಲೇಷನನ್ನು ಹೇಗೆ ನಾವು ಮಾಡುವುದು ಅನ್ನೋದರ ಬಗ್ಗೆ ಕಂಪ್ಲೀಟ್ ಅಪ್ಡೇಟನ್ನು ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ದಯಮಾಡಿ ವೀಕ್ಷಕರೇ, ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ. ದಯಮಾಡಿ ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ನಾವು ಒಂದು 7ನೇ ವೇತನ ಆಯೋಗದ ಪ್ರಕಾರ ಒಂದು ಹಳೆ ಬೇಸಿಕ್ 2022ರ ಪ್ರಕಾರ ನಮ್ಮ ಬೇಸಿಕ್ ಸ್ಯಾಲ್ರಿಯನ್ನು ನಾವು ಒಂದು ಎಕ್ಸಾಂಪಲನ್ನು ತಗೋತಾ ಇದ್ದೀವಿ. 28,000 ರೂಪಾಯಿ ನಮ್ಮ ಬೇಸಿಕ್ ಸ್ಯಾಲ್ರಿ ಇದೆ ಅನ್ಕೋರಿ. ಸೊ ಈ ಒಂದು 28,000 ರೂಪಾಯಿಗೆ 2022ರ ಜುಲೈ 1ರಂದು ಸರ್ಕಾರದ ಆದೇಶದ ಪ್ರಕಾರ ನಮ್ಮ ತುಟ್ಟಿ ಭತ್ಯೆ ಇರುವುದು 31%. ಸೊ ಬೇಸಿಕ್ ಸ್ಯಾಲರಿ 28,000 ಇದೆ. ಇದಕ್ಕೆ 31% DA ಅನ್ನು ಆ್ಯಡ್ ಮಾಡಿದರೆ 31/100 × 28,000 ಮಾಡಿದರೆ ನಿಮಗೆ ಬರೋದು 8,680 ರೂಪಾಯಿ. ಅದೇ ಥರ ಫಿಟ್ಮೆಂಟ್ 27.5% ಫಿಟ್ಮೆಂಟನ್ನು ತಗೋಬೇಕಾಗುತ್ತೆ. ಈ 28,000 ರೂಪಾಯಿಗೆ 27.5 / 100 × 28,000 ನೀವು ಮಾಡಿದರೆ ನಿಮಗೆ 7,700 ರೂಪಾಯಿ ಫಿಟ್ಮೆಂಟ್ ಬರುತ್ತೆ. ಹಾಗಾಗಿ ಈ ಎರಡನ್ನ ಮರ್ಜ್ ಮಾಡಿದ ಮೇಲೆ ನಮ್ಮ ಹೊಸ ಬೇಸಿಕ್ ಬಂದುಬಿಟ್ಟು 44,380 ರೂಪಾಯಿ. ಈ 44,380 ರೂಪಾಯಿ ಏನಿದೆ, ಯಾವ ವೇತನದಲ್ಲಿ ಸಮನಾಗಿದೆ ಅನ್ನೋದರ ಬಗ್ಗೆ ನೀವು ಹೊಸ ವೇತನ ಶ್ರೇಣಿಗಳನ್ನು ನೋಡಿ ಅದಕ್ಕೆ ಸಮನಾದ ಅಥವಾ ಮೇಲೆ ಇದಕ್ಕಿಂತ ಮೇಲೆ ಇರುವ ವೇತನ ಶ್ರೇಣಿಯನ್ನು ತಗೊಂಡು ಅದಕ್ಕೆ ಹೊಸ DA ನಿನ್ನೆ ಸರ್ಕಾರದ ಆದೇಶದ ಪ್ರಕಾರ ಹೊಸ DA ಬಂದುಬಿಟ್ಟು 8.5% DA ಬಂದಿದೆ. 8.5 / 100 ಈ ಹೊಸ ಬೇಸಿಕ್ 44,380 ಮಾಡಿದಾಗ ನಮಗೆ ನ್ಯೂ ಸ್ಯಾಲ್ರಿ 48,152 ರೂಪಾಯಿ. ಇದಕ್ಕೆ ಬೇಸಿಕ್ ಮತ್ತು HRA ವಲಯವಾರು, A ವಲಯ, B ವಲಯ, C ವಲಯ, ಯಾವ ವಲಯನಲ್ಲಿದ್ದಾರೆ ಆ ಒಂದು HRA ಮತ್ತು ಮೆಡಿಕಲ್ ಅಲವೆನ್ಸಸ್ ಆ್ಯಡ್ ಮಾಡಿದರೆ ಟೋಟಲ್ ಗ್ರಾಸ್ ಸ್ಯಾಲ್ರಿ ಸಿಗುತ್ತೆ. ಇದೇ ಇವತ್ತಿನ ಬ್ರೇಕಿಂಗ್ ನ್ಯೂಸ್. ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.